ಸುಸಜ್ಜಿತವಾಗಿದ್ದ ಪುತ್ತೂರು ಮೀನಿನ ಮಾರುಕಟ್ಟೆ ಇದೀಗ ನಗರಸಭೆಯ ನಿರ್ಲಕ್ಷ್ಯದಿಂದ ಕಂಗೆಟ್ಟು ಹೋಗಿದೆ. ಪುತ್ತೂರು ನಗರಸಭೆಗೆ ಮಾತ್ರ ಮಾರುಕಟ್ಟೆಯ ಅವ್ಯವಸ್ಥೆ ಇನ್ನೂ ಗೋಚರಿಸದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ. ನಗರದ ಹೃದಯ ಭಾಗದಲ್ಲಿರುವ ಮೀನಿನ ಮಾರುಕಟ್ಟೆ ನಗರಸಭೆಗೆ ಹೊಂದಿಕೊಂಡು ಕಾರ್ಯಾಚರಿಸುತ್ತಿದೆ. ಇಷ್ಟಾಗಿಯೂ ನಗರಸಭೆಗೆ ಇನ್ನು ಮೀನಿನ ಮಾರುಕಟ್ಟೆಯ ಅವ್ಯವಸ್ಥೆ ಗೋಚರವಾಗಿಲ್ಲ. ಮೀನು ಮಾರುಕಟ್ಟೆಯ ಅವ್ಯವಸ್ಥೆಯಿಂದಾಗಿ ಸಾರ್ವಜನಿಕರಿಗೆ ತೊಂದರೆಯುಂಟಾಗಿದೆ. ಜೊತೆಗೆ ಮೀನಿನ ಮಾರುಕಟ್ಟೆ ಒಳಗಡೆ ಹೇಗಪ್ಪ ಹೋಗುವುದು ಅನ್ನೋ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ಮೀನಿನ ಮಾರುಕಟ್ಟೆಗೆ ಎಂಟ್ರಿಯಾಗುವ ಸ್ಥಳದಲ್ಲಿ ಸ್ಲ್ಯಾಬ್ಗಳೆಲ್ಲ ಎದ್ದು ನಿಂತಿವೆ. ಅಲ್ಲದೆ ಮೀನಿನ ಐಸ್ ನೀರಾಗಿ ವಿಪರೀತ ವಾಸನೆ ಗಬ್ಬೆದ್ದು ಬರುತ್ತಿದೆ. ಈ ಮೀನಿನ ನೀರು ಅಲ್ಲೇ ನಿಂತು ಮೀನಿನ ಮಾರುಕಟ್ಟೆ ಒಳ ಹೋಗುವ ಗ್ರಾಹಕರಿಗೆ ಭಾರಿ ತೊಂದರೆಯಾಗ್ತಿದೆ. ಇದಲ್ಲದೆ ಗ್ರಾಹಕರು ಒಳಬರುವ ದಾರಿಯಲ್ಲಿ ಮೀನಿನ ಬಾಸ್ಕೆಟ್ಗಳನ್ನು ಇಟ್ಟಿರುವುದರಿಂದ ಭಾರಿ ತೊಂದರೆ ಅನುಭವಿಸುತ್ತಿದ್ದಾರೆ. ಮೀನಿನ ಬಾಸ್ಕೆಟ್ಗಳನ್ನು ಇಡಲು ಒಳಗೆ ವ್ಯವಸ್ಥೆ ಮಾಡಿದ್ದರಾದರೂ ಹೊರಗೆ ಇಟ್ಟಿರುವುದರಿಂದ ಗ್ರಾಹಕರಿಗೆ ಮೀನು ಮಾರುಕಟ್ಟೆ ಒಳಗೆ ಬರಲು ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ಈ ಕೂಡಲೇ ನಗರಸಭೆ ಇಲ್ಲಿನ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಲೋಕೇಶ್ ಆಲಂಬುಡ ಒತ್ತಾಯಿಸಿದ್ದಾರೆ. ಪುತ್ತೂರು ನಗರಸಭೆಯಿಂದ ಮಾಡಲ್ಪಟ್ಟಂಥ ಮೀನಿನ ಮಾರುಕಟ್ಟೆ ಇದು ಮೊದಲು ಸುಸಜ್ಜಿತವಾಗಿ ಮಾಡಿದರೂ ಕೂಡ ಅಲ್ಲಿ ಈಗ ಅದರ ಪರಿಸ್ಥಿತಿ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿದೆ. ಅಲ್ಲಿ ನೀರು ನಿಂತು ಮುಖ್ಯ ರಸ್ತೆಯಲ್ಲಿ ಹೋಗುವವರಿಗೆ ಕೂಡ ಇದರ ವಾಸನೆಯಿಂದ ಹೋಗಲಿಕ್ಕೆ ಕಷ್ಟ ಆಗಿದೆ. ಇದು ಸಾಂಕ್ರಾಮಿಕ ರೋಗ ಭೀತಿಯನ್ನು ಕೂಡ ಉಂಟು ಮಾಡುವಂಥ ಸ್ಥಿತಿಯಲ್ಲಿದೆ. ಅದರ ಜೊತೆಗೆ ಮೀನಿನ ಬಾಕ್ಸ್ಗಳನ್ನು ಅಲ್ಲಿ ಇಡಲಿಕ್ಕೆ ಸಾಕಷ್ಟು ಸ್ಥಳಾವಕಾಶ ಇಲ್ಲದೆ ಅಲ್ಲಿ ಒಳಗೆ ಹೋಗುವವರಿಗೂ ಕೂಡ ಇದು ಬಹಳ ತೊಂದರೆ ಆಗ್ತಾಯಿದೆ. ಈ ಬಗ್ಗೆ ನಗರಸಭೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿ ಸುಸಜ್ಜಿತವಾಗಿ ಮೀನು ಮಾರುಕಟ್ಟೆಯನ್ನು ಮಾಡಿಕೊಡಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೆ. ಈಗಾಗಲೇ ಮೀನಿನ ನೀರು ಮುಖ್ಯ ರಸ್ತೆಗೆ ಬರುತ್ತಿದ್ದು ಮುಂದಿನ ದಿನಗಳಲ್ಲಿ ಜನರಿಂದ ನಗರಸಭೆಗೆ ಹಿಡಿಶಾಪ ಆಗುವಂತಹ ಪರಿಸ್ಥಿತಿಯು ನಿರ್ಮಾಣವಾಗಬಹುದು ಎಂದು ಹೇಳಿದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.